50 ವರ್ಷಗಳಿಂದ ಮಕ್ಕಳ ಪೋಷಣೆ, ಪೌಷ್ಟಿಕತೆ, ಮಹಿಳಾ ಆರೋಗ್ಯ ಸೇವೆಗಳಲ್ಲಿ ಮಹತ್ವದ ಪಾತ್ರ ವಹಿಸುತ್ತಿರುವ ಅಂಗನವಾಡಿ ನೌಕರರಿಗೆ ಇನ್ನೂ ಕನಿಷ್ಠ ವೇತನ ಜಾರಿಯಾಗಿಲ್ಲ. ಎಲ್ಕೆಜಿ, ಯುಕೆಜಿ ತರಗತಿಗಳನ್ನ ಅಂಗನವಾಡಿ ಕೇಂದ್ರಗಳಲ್ಲೇ ಆರಂಭಿಸಬೇಕು ಎಂದು ವರ್ಷಗಳಿಂದ ಹೋರಾಟ ನಡೆಸುತ್ತಾ ಬಂದಿದ್ದಾರೆ. ಆದರೆ ಇವರ ನ್ಯಾಯಸಮ್ಮತ ಬೇಡಿಕೆಗಳನ್ನ ಸರ್ಕಾರಗಳು ಇನ್ನೂ ಈಡೇರಿಸಿಲ್ಲ. ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳ ನೀತಿಗಳ ವಿರುದ್ಧ ಸಿಐಟಿಯು ನೇತೃತ್ವದ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘಟನೆಯ ನೇತೃತ್ವದಲ್ಲಿ ಇಂದಿನಿಂದ ಅನಿರ್ದಿಷ್ಟಾವಧಿ ಧರಣಿ ಆರಂಭವಾಗಿದೆ. ನಾವು 50 ವರ್ಷ ಆಗಿದೆ ICDS ಹುಟ್ಟಿ. ಆದರೆ ಈ ಇತ್ತೀಚಿನ ದಿನಗಳಲ್ಲಿ ಅಂಗನವಾಡಿಗಳು ಮುಚ್ಚೋ ಪರಿಸ್ಥಿತಿ ಬಂದಿದೆ. ಏಕೆಂದರೆ ಈಗ 10,000 ಶಾಲೆಗಳಲ್ಲಿ LKG UKG ಮಾಡೋಕ್ಕೆ ಹೊರಟಿದ್ದಾರೆ ಸರ್ಕಾರ. 10,000 ಶಾಲೆಗಳಲ್ಲಿ LKG UKG ಮಾಡಿದ್ರೆ ನಾವೆಲ್ಲಿ ಹೋಗಬೇಕು? 4 ವರ್ಷದ ಮೇಲ್ಪಟ್ಟ ಮಕ್ಕಳು ಶಾಲೆಗೆ ಹೊರಟೋದ್ರೆ ನಮಗೆ ಬರೋಂಥ ಫಲಾನುಭವಿಗಳೇ 3ರಿಂದ 6 ವರ್ಷದ ಮಕ್ಕಳು. ಆ ಮಕ್ಕಳೇ ನಮ್ಮ ಅಂಗನವಾಡಿಯಲ್ಲಿ ಉಳಿಲ್ಲ ಅಂದರೆ ನಮಗೇನು ಕೆಲಸ ಇರುತ್ತೆ? ಹಂಗಾಗಿ ನಾವು ಶಾಲೆಗಳು ಉಳಿಸ್ಕೊಬೇಕು ಅಂದರೆ ನಮ್ಮ ಅಂಗನವಾಡಿಗಳಲ್ಲೇ LKG UKG ಆಗಬೇಕು ಅಂತ 5,000 ಅಂಗನವಾಡಿಗಳಲ್ಲಿ LKG UKG ಮಾಡ್ತೀವಿ ಅಂತ ಮಾಡಿದ್ದಾರೆ. ನಾವು ಹೇಳೋದು ಇಡೀ ರಾಜ್ಯದಲ್ಲಿ ಎಲ್ಲ ಅಂಗನವಾಡಿಗಳಲ್ಲೂ LKG UKG ಮಾಡ್ರಿ. ಏನು ಶಾಲೆಯಲ್ಲಿ ಮಾಡಬೇಕು ಅಂತ ಹೊರಟಿದ್ದೀರಾ ಅದನ್ನು ನಿಲ್ಲಿಸಿ. ಇಲ್ಲಿ ನಮ್ಮ ಅಂಗನವಾಡಿಗಳಲ್ಲಿ LKG UKG ಕಲಿತ್ರೆ ಇಲ್ಲಿ TC ತಗೊಂಡು ಶಾಲೆಗೆ ಸೇರಲಿ ಅಂತ ನಮ್ಮ ಬೇಡಿಕೆ. ಈ ಬೇಡಿಕೆ ಈಡೇರಿದ್ರೆ ನಮ್ಮ ಅಂಗನವಾಡಿಗಳು ಉಳಿತವೆ, ಶಾಲೆಗಳು ಉಳಿತವೆ. ಹಂಗಾಗಿ ಇದಾಗಲೇಬೇಕು. ಆಗಿಲ್ಲ ಅಂದರೆ ನಾವು ಹೋರಾಟ ನಿಲ್ಲಿಸಲ್ಲ. ಮತ್ತು ಈ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಏನು ಮಾಡಿದೆ? 50 ವರ್ಷ ಆಗಿ ಕೇಂದ್ರ ಸರ್ಕಾರ ICDSನ ಅಲ್ಲಿ ಮಗು ಬೀಜ ಹಾಕಿ ಬಿತ್ತನೆ ಮಾಡಿದ್ರು. ಆದರೆ 50 ವರ್ಷ ಆದರೂ ಕೇಂದ್ರ ಸರ್ಕಾರ ಈಗ ನಮಗೆ ಗೌರವಧನ ಕೊಡ್ತಾ ಇರೋದು ಬರೀ 2,700 ರೂಪಾಯಿ. 2,700 ರೂಪಾಯಿ ತಗೊಂಡು ಏನು ಜೀವನ ಮಾಡೋಕ್ಕಾಗ್ತೈತೆ? ಎಲ್ಲ ರಾಜ್ಯ ಸರ್ಕಾರನೇ ಕೊಡಬೇಕು ಅಂತಂದರೆ ನೀವು ಕೇಂದ್ರದಿಂದ ಬಿಡುಗಡೆ ಮಾಡಿಸ್ರಿ ಅಂತ ಹೇಳ್ತಾರೆ. ಅಲ್ಲಿ ICDS ಈ 2 ಕೇಂದ್ರ ರಾಜ್ಯ ಅಂತ ಒಗ್ಗಟ್ಟು ಮಾಡಿರೋದ್ರಿಂದ ನಮಗೆ ಯಾರನ್ನ ಕೇಳೋದಪ್ಪ? ನಮಗೆ ಒಬ್ಬರಪ್ಪನ ಇಬ್ಬರಪ್ಪನ ಅಂತ ಅನ್ನೋ ಪರಿಸ್ಥಿತಿ ಬಂದೈತೆ. ಹಂಗಾಗಿ ಆ ಕೇಂದ್ರ ಸರ್ಕಾರ ನಮ್ಮನ್ನೇನು ICDS ಅಂತ ಶುರು ಮಾಡ್ತು 50 ವರ್ಷದಲ್ಲಿ, ಈಗ ಕೇಂದ್ರ ಸರ್ಕಾರ ಅನುದಾನ ಜಾಸ್ತಿ ಮಾಡಬೇಕು, ನಮಗೆ ಮಿನಿಮಮ್ ವೇಜಸ್ ಕೊಡಬೇಕು, ಕನಿಷ್ಠ ನಮ್ಮನ್ನು 3ನೇ ಮತ್ತು 4ನೇ ಗ್ರೇಡ್ ದರ್ಜೆಯ ನೌಕರರನ್ನಾಗಿ ಮಾಡಬೇಕು. ಹಂಗಾಗಿ ಅನುದಾನ ನಮಗೆ ಬಿಡುಗಡೆ ಮಾಡಬೇಕು. 2018ರಿಂದ ಘಟಕ ವೆಚ್ಚ ಜಾಸ್ತಿ ಮಾಡಲಿಲ್ಲ. ಒಳ್ಳೆ ನಾವು ಫಲಾನುಭವಿಗಳನ್ನ, ಪ್ರಜೆಗಳನ್ನು ನಾವು ಸರ್ಕಾರಕ್ಕೆ ಕೊಡಬೇಕು, ಈ ದೇಶಕ್ಕೆ ಕೊಡಬೇಕು ಅಂತಂದರೆ ಅವ್ರಿಗೆ ಅಪೌಷ್ಟಿಕತೆಯಿಂದ ನಾವು ಹೆಂಗೆ ಹೋಗ್ಲಾಡ್ಸೋದು? ನಮಗೆ ಘಟಕ ವೆಚ್ಚ ಜಾಸ್ತಿ ಮಾಡಬೇಕು. ಯಾವ ಪ್ರಾಂತ್ಯಗಳಿಗೆ ತಕ್ಕನಾದ ಫುಡ್ ಕೊಡಬೇಕು. ಆವಾಗ ನಾವು ಒಳ್ಳೆ ಮಕ್ಕಳನ್ನ, ಪ್ರಜೆಗಳನ್ನು ಕೊಡ್ಬೋದು, ಗರ್ಭಿಣಿ ಬಾಣಂತಿಗೂ ಒಳ್ಳೆ ಆಹಾರ ಕೊಡ್ಬೋದು ಅಂತ ನಾವು ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ನಾವು ಈ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ನಮಗೆ ಗೌರವಧನ ಜಾಸ್ತಿ ಆಗೋದಿರ್ಬೋದು, ಏನು 10,000 ಶಾಲೆಗಳಲ್ಲಿ LKG UKG ಮಾಡೋಕ್ಕೆ ಹೊರಟಿದ್ದಾರೆ ಅದನ್ನು ನಿಲ್ಲಿಸೋ ತನಕ, ನಮ್ಮ ಬೇಡಿಕೆ ಈಡೇರಿಸ್ಕೊಳ್ಳೋ ತನಕ ನಾವು ಇಲ್ಲಿಂದ ಹೋಗಲ್ಲ. ನಾವಿವತ್ತು ಶಾಂತ ರೀತಿಯಲ್ಲಿ ಕುತ್ಕೊಂಡಿರ್ಬೋದು. ಮುಂದಿನ ದಿನಗಳಲ್ಲಿ ನಾವು ಯಾವ ರೀತಿ ಹೋರಾಟ ಮಾಡಬೇಕು ಅಂತ ನಮಗೆ ಹೋರಾಟಕ್ಕೆ ಬಂದು ಬೇಜಾರಾಗೋಗಿದೆ ಸರ್. ಬರೋದು, ಕುತ್ಕೊಳ್ಳೋದು, ಹೋಗೋದು, ಕೇಳೋದು, ಹೋಗೋದು ಇದೇ ಆಗೋಯ್ತು. ನಾವು ಹೋದ ಸಾರಿ ಹೋರಾಟ ಮಾಡೋಕ್ಕೆ ಬಂದಾಗ ಕುಮಾರಸ್ವಾಮಿ ಅವರು ಎಲ್ಲ ಮಾತಾಡಿಬಿಟ್ಟು ಕೇಂದ್ರಕ್ಕೆ ದೆಹಲಿಗೆ ಕರ್ಕೊಂಡೋದ್ರು. ಇಲ್ಲ, ಈ ಬಡ್ಜೆಟಲ್ಲಿ ಏನಾದರೂ ಮಾಡ್ತಾರೆ ಅಂತ ಒಂದು ನಿರೀಕ್ಷೆ ಇಟ್ಕೊಂಡಿದ್ರಿ. ಆದರೆ ಇಲ್ಲಿ ತನಕ ಅವ್ರು ಏನೂ ಮಾಡಲಿಲ್ಲ. ಆಡಿದ ಮಾತಿಗೆ ಕೇಂದ್ರ ಸರ್ಕಾರನೂ ತಪ್ಪೈತೆ ಮತ್ತು ರಾಜ್ಯ ಸರ್ಕಾರನೂ ಸಹ ಅವರು ಪ್ರಣಾಳಿಕೆಯಲ್ಲಿ ಬಿಡುಗಡೆ ಮಾಡಿದರು 15,000 ಮಾಡ್ತೀವಿ ಅಂತ. ಇವತ್ತು ನಾವು ಕೇಳ್ತಾ ಇದ್ರೆ ಮೀನಾಮೇಷ ಎಣಿಸ್ತಾವ್ರೆ, ಕೇಂದ್ರದಲ್ಲಿ ಬಿಡುಗಡೆ ಮಾಡಿಸ್ಕೊಂಬನ್ರಿ ಅಂತ. ಇವ್ರು ಯಾಕೆ ಹೇಳಿದ್ರು ಮತ್ತೆ? ಹಂಗಾಗಿ ನಮ್ಮ ಬೇಡಿಕೆ ಈಡೇರೋ ತನಕ ನಾವು ಹೋಗಲ್ಲ ಸರ್. ಇನ್ನೂ ಉಗ್ರವಾದ ಹೋರಾಟ ಮಾಡ್ತೀವಿ. 14 ಬೇಡಿಕೆಗಳಿವೆ. ಅದರಲ್ಲಿ ಪ್ರಮುಖವಾಗಿ 1ನೇ ಬೇಡಿಕೆ ಏನಂದ್ರೆ, ಇವತ್ತಿನ ದಿವಸ ಮೊದಲ ಇಲಾಖೆಯಿಂದ ಮೊಟ್ಟೆ ಬರ್ತಿತ್ತು, ತದನಂತರ ಟೆಂಡರ್ ಆಯಿತು. ನಾವು ಕೇಳ್ತಾ ಇದ್ದೆವು ಬಾಲವಿಕ ಸಮಿತಿಗೆ ಮೊಟ್ಟೆ ದುಡ್ಡು ಹಾಕಿ ಬಾಲವಿಕ ಸಮಿತಿಯಿಂದ ನಾವು ಹಣ ಡ್ರಾ ಮಾಡ್ಕೊಂಡು ಮೊಟ್ಟೆ ತೊಗೋತಿದ್ದೆವು. ಇವಾಗ ಮತ್ತು ಸರ್ಕಾರ ಒಂದು
ಅಂದರೆ ಇವಾಗ ತೀವ್ರಗತಿಯಲ್ಲಿ ಡಿ ಬಿ ಟಿ ತರ್ತಾ ಇದ್ದಾರೆ. ನಾವು ಕೇಳ್ತಾ ಇದ್ದೀವಿ ಇವತ್ತಿನ ಡಿ ಬಿ ಟಿ ತಂದು ಅವರು ಅಂದರೆ ಭ್ರಷ್ಟಾಚಾರ ನಿಂದ್ರಿಸ್ತೇವನಂತ ಮಾತು ಹೇಳ್ತಾರೆ. ನಿಜವಾದ ಡಿ ಬಿ ಟಿ ಬಂತಂದ್ರೆ ಮೊಟ್ಟೆ ಹಣ ನೇರವಾಗಿ ತಂದೆ ಅಕೌಂಟಿಗೆ ಹೋಗಲಿ, ಎಲ್ಲೇ ಹೋಗಲಿ, ಅದು ಪ್ರಮುಖವಾಗಿ ಗರ್ಭಿಣಿ, ಬಾಣತಿ ಮತ್ತು ತೀವ್ರ ಅಪೌಷ್ಟಿಕ, ಸಾಧಾರಣ ಕಡಿಮೆ ಮಕ್ಕಳಿಗೆ ಮತ್ತು ಸಾಮಾನ್ಯ ಮಕ್ಕಳಿಗೆ ಮುಟ್ಟಲ್ಲ ಅಂತ ನಾನು ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತ ಈ ಮಾತು ಹೇಳ್ತೀನಂದ್ರೆ ಇವತ್ತಿನ ದಿವಸ ಗರ್ಭಿಣಿ, ಬಾಣತಿ ಅಂಗನವಾಡಿಗೆ ಬಂದು ಊಟ ಮಾಡೋದು ಮತ್ತು ನಾವು ನೇರವಾಗಿ ತಿಂಗಳಿಗೊಮ್ಮೆ ಮೊಟ್ಟೆ ಕೊಡೋದ್ರಿಂದ 10 ದಿನಕ್ಕೊಮ್ಮೆ ಮೊಟ್ಟೆ ಕೊಡೋದ್ರಿಂದ ಅವಳಿಗೆ ಮುಟ್ತದೆ. ಮಗುವಿಗೆ ಕೂಡ ಅಂಗನವಾಡಿ ಕೇಂದ್ರದಲ್ಲಿ ಮಗು ಬರ್ತದೆ, ವಾರದಲ್ಲಿ 2 ದಿನ ಕೊಡ್ತೇವೆ, ಅದು ಮುಟ್ತದೆ. ಸಾಧಾರಣ ಕಡಿಮೆ ಇದ್ದ ಮಕ್ಕಳಿಗೆ ವಾರದಲ್ಲಿ 3 ದಿನ ಕೊಡ್ತೇವೆ, ಅದು ಮುಟ್ತದೆ. ಇವರು ಒಂದು ವೇಳೆ ನೇರ ನಗದು ಹಣ ಹಾಕಿದ್ರಂಥದ್ದು ಮೊಟ್ಟೆ ಒಂದು ಕಡೆ ಫಲಾನುಭವಿಗೆ ಮುಟ್ಟಲ್ಲ, ಅದರಿಂದ ಅಪೌಷ್ಟಿಕನೂ ಹೋಗಲಾಡಲ್ಲ. ಇನ್ನೊಂದು ಏನಂದ್ರೆ ಅದು ನೇರವಾಗಿ ಸರ್ಕಾರ ಈ ಒಂದು ಸೌಲಭ್ಯದಿಂದ ವಂಚಿತ ಮಾಡಬೇಕು, ಇದನ್ನು ತೆಗೆದು ಹಾಕಬೇಕು. ಯಾಕಂದ್ರೆ ಫಲಾನುಭವಿಗೆ ಬತ್ತಂದ್ರೆ ನಿಂತಂದ್ರೆ ನಾವು ಹೋರಾಟ ಮಾಡ್ತೇವೆ. ನೇರ ನಗದು ಹಣ ಬಂತಂದ್ರೆ ಮುಗಿಸಿಬಿಡ್ಬೇಕು. ಅಂದರೆ ಒಟ್ಟಾರೆ ಈ ಒಂದು ಸ್ಕೀಮಿಗೆ ರೋಗ ಹತ್ತದಂಗೆ ಅಂತ ಅರ್ಥ. ನಮ್ಮ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಆ ಒಂದು ಸ್ಕೀಮಿಗೆ ರೋಗ ಹತ್ತಂದ್ರೆ ಇಷ್ಟು ಒಂದೇ ದಿನ ಮುಗಿಯಲ್ಲ, ಸ್ವಲ್ಪವಾಗಿ ಆ ರೋಗ ಹೆಚ್ಚಾಗಿ ಸಾವನ್ನಪ್ತದಲ್ಲ ಮನುಷ್ಯ. ಆ ರೀತಿ ICDS ಸ್ಕೀಮಿಗೆ ಸರ್ಕಾರ ಒಂದು ಮೊಟ್ಟೆ ಅಂದರೆ ಡಿ ಬಿ ಟಿ ಮುಖಾಂತರ ಕೊಟ್ಟು ಈ ಸ್ಕೀಮ್ ಮುಗಿಸ್ಬೇಕನ್ನಂಥದ್ದು ಒಂದು. FRS ಎರಡನೇದು ಅಂದರೆ FRS ಅವ್ರಿಗೆ ಕೇಳ್ತಾರೆ, ಇದು ನೈಜ ಆಗ್ತದೆ, ಇದರಲ್ಲಿ ಏನಾದರೂ ಫೇಕ್ ಇದ್ದಂದ್ರೆ ಇಲ್ಲೇ ಫೇಕ್ ಇತ್ತಂದ್ರೆ ಇದರಿಂದ ಸತ್ತಾಂಶ ಹೊರಗೆ ಬರ್ತದೆ ಅಂತ ಹೇಳ್ತಾರೆ. FRSನ ನಾನೇ ನೈಜವಾಗಿ ಇವತ್ತು ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಏನಂದ್ರೆ ಆ ಆಧಾರ್ನಲ್ಲಿ ಅವ್ರ ಫೋನ್ ನಂಬರ್ ಇರಬೇಕು, ಅವಳಿಗೆ ಆಧಾರ್ ಇರಬೇಕು, ಆ ಫೋನ್ ನಂಬರ್ ಚಾಲು ಇರಬೇಕು, ಆ ಫೋನ್ ನಂಬರ ಅವಳ ಹತ್ತಿರ ಆಧಾರ್ನಾಗ ಇದ್ದಂಥ ಫೋನ್ ನಂಬರ್ ಅವ್ರ ಬಳಿ ಇರಬೇಕು. ಇರಲಿಲ್ಲ ಅಂದ್ರೆ ತಿಂಗಳಿಗೊಮ್ಮೆ ಆಹಾರ ಬಂದಾಗ ನಾವು ಅವಳಿಗೆ ಫೋನ್ ಮಾಡಿದಾಗ OTP ಹೋಗ್ತದೆ. OTP ಗಂಡಗೆ ಹೋಯ್ತಂದ್ರೆ ಗಂಡ ಖಾಲಿನೂ ಇರಲ್ಲ. ಎರಡನೇದಾಗ ಫೋನು ಬಡವ್ರ ಬಳಿ, ಶ್ರೀಮಂತರಿಗೆ ಶ್ರೀಮಂತ ಸರ್ಕಾರ ಮಾಡ್ತದೆ, ಬಡವ್ರಿಗೆ ಮಾಡಲ್ಲ. ಯಾಕಂದ್ರೆ ಅವ್ರ ಬಳಿ ರಿಚಾರ್ಜ್ ಮಾಡ್ಕೋಕ್ಕಾಗಲ್ಲ ಅನ್ನೋ ಉದ್ದೇಶಕ್ಕಾಗಿ ಅವಳಿಗೆ ಅದು FRS ಅಂದ್ರೆ ಅವಳಿಗೆ OTP ಹೋಗಲಿಲ್ಲ, ಅವಳಿಗೆ ಮೆಸೇಜ್ ಹೋಗಲಿಲ್ಲ ಅಂದ್ರೆ ಫುಡ್ ಕೊಡ್ಲಿಕ್ಕಾಗಲ್ಲ, ಅವಳಿಗೆ ಫುಡ್ ಬರಲಿಲ್ಲ ಅಂದ್ರೆ ಅದು ನೇರವಾಗಿ ಈ ಸರ್ಕಾರಿ ಆ ಫಲಾನುಭವಿಗೆ ಆಹಾರ ಮುಟ್ಟಿಸಕ್ಕೆ ಇವತ್ತಿನ ದಿನ ಮೋಸ ಮಾಡೋಂಥ ನೀತಿ ಆಗಲಿ, ಕಡಿತ ಮಾಡೋಂಥ ನೀತಿಯಲ್ಲಿ ಸರ್ಕಾರ ತರ್ಲಿಕ್ಕತ್ತದ. ಅದಕ್ಕಾಗಿ FRSನಿಂದ ಆಗಂತ ಅನಾಹುತ ಅದು FRS ತೆಗಿಬೇಕು. FRS ಇರಲಿಲ್ಲ ಅಂದ್ರೆ ಸಮರ್ಪಕವಾಗಿ ಬಡವರಿಗೆ ಆಹಾರ ಮುಟ್ತದ ಅನ್ನೋಂಥದ್ದೊಂದು. BLO ಎಷ್ಟು ಕಷ್ಟದ ಅಂದರೆ 2002ರಲ್ಲಿ 2026 ಮ್ಯಾಚ್ ಮಾಡ್ಬೇಕಂತ ಹೇಳ್ತಾರೆ. ನಾವು ಕೇಳ್ತಾ ಇದ್ದೇವೆ. ಇವತ್ತಿನ ದಿನ ಉದಾಹರಣೆ ನಂದೇ ಹೇಳ್ತೀನಿ. ಗೌರಮ್ಮ ಗಂಡ ಪ್ರಕಾಶ್, ಇವತ್ತು ಗೌರಮ್ಮ ಗಂಡ ಪ್ರಕಾಶ್ ಅನ್ಬೇಕು. ಈಗ ಯಾರಿಗೋ ಅಂದ್ರೆ ಇವತ್ತಿನ ದಿನ ಮ್ಯಾಚ್ ಮಾಡೋ ಸಲಕ, ಅದು ಟಾರ್ಗೆಟ್ ರೀಚ್ ಆಗೋ ಸಲಕ, ಅದು ಸ್ವಲ್ಪ ಅಂದ್ರೆ ಹಿಂಗೆ ಪರ್ಸೆಂಟೇಜ್ ಮ್ಯಾಲೆ ಬರೋ ಸಲುವಾಗಿ ಯಾರಿಗೋ ಯಾರಿಗೆ ಅಪ್ಪಿದ್ದವ್ನಿಗೆ ಗಂಡು ಮಾಡೋದು, ಹಾದಿಗೆ ಹೋಗೋರಿಗೆ ಗಂಡು ಮಾಡೋದು, ತಂದಿದ್ದವ್ರಿಗೆ ಗಂಡು ಮಾಡೋದು, ಗಂಡಿದ್ದವ್ರಿಗೆ ಗಂಡು ಮಾಡೋಂಥ ಪರಿಸ್ಥಿತಿ ಹೊಂಟದ. ಇದು ಸರಿಯಲ್ಲ. ಇದು ಸರ್ಕಾರ ನೀತಿ ಅಂತ ಕೆಟ್ಟ ನೀತಿ ಅದಂದ್ರೆ BLO ಇವತ್ತಿನ ದಿನ ಒಂದಾಯಿತು. ಎರಡನೇದು ಬೇರೆ ಮ್ಯಾಚ್ ಆದಾಗ ಬರೋಂಥ ಸಮಸ್ಯೆ ಏನಂದ್ರೆ ಎಲ್ಲ ಫಲಾನುಭವಿಗಳು ಅಂಗನವಾಡಿ ನೌಕರ ಮೇಲೆ ತಿರುಬೀಳ್ತಾರೆ. ಬಿದ್ದು ಇವತ್ತು ಅಂಗನವಾಡಿ ನೌಕರಿಗೆ ಹರಾಸ್ಮೆಂಟ್ ಆಗ್ತದೆ, ಅಂಗನವಾಡಿ ಟೀಚರ್ ಚಂದ ಇಲ್ಲ ಅನ್ನಂಥದ್ದು. FRSನು ಅದೇ ರೀತಿ, BLOನು ಅದೇ ರೀತಿ, ಅದರ ಜೊತೆಗೆ DBT ತಂದು ಇವತ್ತು ಇದೇ ರೀತಿ ಮಾಡಕತ್ತಾರೆ. ಇದನ್ನು ಕೈ ಬಿಡಬೇಕು. ನಮ್ಮಿಂದ ಪ್ರತಿಯೊಂದು ಮಾಹಿತಿಗಳನ್ನೂ ತಗೋತಾರೆ. ಸತ್ತವ್ರು ಇರ್ಬೋದು, ಹುಟ್ಟಿದ ಮಕ್ಕಳುಗಳಿರ್ಬೋದು, ಮತ್ತು ಆರೋಗ್ಯ ಇಲಾಖೆದು ಮಕ್ಕಳಿಗೆ ಇಂಜೆಕ್ಷನ್ದು, ಮತ್ತು ಅದು ಅಲ್ಲದೆ ಊರಿಗೆ ಬಂದವ್ರದ್ದು ಹೋದವ್ರದ್ದು, ಅದು ಅಲ್ಲದೆ ಅಷ್ಟು ಅಲ್ಲದೆ ಇವಾಗ ಏನಪ್ಪ ಮಾಡೈತೆ ಅಂದರೆ ಈ ನಮ್ಮ ಕಾಂಗ್ರೆಸ್ ಸರ್ಕಾರ ಗೃಹಲಕ್ಷ್ಮಿದು ಅಮೌಂಟು ಏನಪ್ಪ ಅಂತ ಅಂದರೆ ಈಗ ಗೃಹಲಕ್ಷ್ಮಿ ಅಮೌಂಟು ಕೊಡ್ತಾ ಇದ್ರು ಆ ಗೃಹಲಕ್ಷ್ಮಿ ಫಲಾನುಭವಿ ಏನಾದರೂ ಡೆತ್ ಆದರೆ ಅಂಗನವಾಡಿ ಕಾರ್ಯಕರ್ತೆಯರು ಆ ಸತ್ತಂಥ ಫಲಾನುಭವಿದು ಡೆತ್ ಸರ್ಟಿಫಿಕೇಟು, ಬ್ಯಾಂಕ್ ಅಕೌಂಟ್ ನಂಬರು ಮತ್ತು ಆಧಾರ್ ಕಾರ್ಡ್ ನಂಬರು ಇದನ್ನೆಲ್ಲ ನಮ್ಮ ಕಡೆಯಿಂದ ಮಾಹಿತಿನ ತರಿಸ್ಕೊಂಡು ಆ ಫಲಾನುಭವಿ ಸತ್ತದ್ದು ಡೇಟು ಅಲ್ಲಿ ಮೆನ್ಷನ್ ಆಗಿರ್ತದಲ್ಲ. ಈಗ ಒಂದು ಫಲಾನುಭವಿ ಆ ಅಮ್ಮನಿಗೆ ಹುಷಾರೇ ಇರಲ್ಲ, ಅವಳು ಒಂದು 3 ತಿಂಗಳು ಹಾಸಿಗೆ ಇಡ್ತಿರ್ತಾಳೆ. ಆ ಫಲಾನುಭವಿ ಅಕೌಂಟ್ಗೆ ಅಮೌಂಟ್ ಬಂದಿರ್ತದೆ. ಆ ಫಲಾನುಭವಿ ಹೋಗಿ ಆ ಬಯೋಮೆಟ್ರಿಕಲ್ಲಿ ಅಪ್ಡೇಟ್ ಕೊಟ್ಟು ಅಮೌಂಟೇ ತಗೊಳಕ್ಕಾಗಲ್ಲ. ಆ ಟೈಮಲ್ಲಿ ಒಂದು 2 ತಿಂಗಳು ಅಮೌಂಟ್ ಅಲ್ಲಿ ಇರ್ತದೆ. ಅಮೌಂಟ್ ಏನಪ್ಪ ಆಯ್ತದೆ ಅಂತ ಅಂದರೆ ಇದು ನಾಮಿನಿದಾರ ಇರ್ತಾರಲ್ಲ ಅವರು ಅದನ್ನು ತಗೊಳಕ್ಕಾಯ್ತಲ್ಲ. ಏನಪ್ಪ ಅಂದರೆ ಈ ಸರ್ಕಾರ ಏನು ಮಾಡೈತೆ ಅಂದರೆ ಫಸ್ಟೇ ಬ್ಯಾಂಕ್ಗಳಿಗೆ ಮೆಸೇಜ್ ಕಳಿಸವ್ರೆ. ಏನಂತ ಡೆತ್ ಆಗಿರುವಂಥ ಫಲಾನುಭವಿ ಯಾವ ಡೇಟಲ್ಲಿ ಡೆತ್ ಆಗಿರ್ತಾರೆ ಅಲ್ಲಿಂದ ಅಮೌಂಟ ಗೃಹಲಕ್ಷ್ಮಿದು ನಾಮಿನಿದಾರರಿಗೆ ಕೊಡಬಾರ್ದು ಅಂದ್ಬಿಟ್ಟು ಹೇಳ್ಬಿಟ್ಟವ್ರೆ. ಅವರು ಹುಷಾರಿಲ್ದ
ಇರೋರಿಗೆ ಓಲಿ ಅವರು ಜೀವಾವಧಿಯಾಗಿ ಇರ್ತಾರಲ್ವಾ, ಆ ತಿಂಗಳಲ್ಲಿ ಹಾಕಿರ್ತಾರಲ್ಲ ಆ ಅಮೌಂಟು ಫಲಾನುಭವಿಗೆ ಸೇರಬೇಕು. ಆದರೆ ಈ ಸರ್ಕಾರ ಏನು ಮಾಡ್ತಾ ಇದೆ ಅಂತ ಅಂದರೆ ಸತ್ರು ಡೆತ್ ಸರ್ಟಿಫಿಕೇಟ್ ಕೊಟ್ಟರು ಅವ್ರ ಅಕೌಂಟಲ್ಲಿ ಇದ್ದ ಅಮೌಂಟು ಕೊಡಲ್ಲ. ನಮ್ಮ ಅಂಗನವಾಡಿಯಲ್ಲಿ ಅನಿರೀಕ್ಷಿತ ಮುಷ್ಕರ ಮಾಡಬೇಕು ಅಂತ ಇದ್ದೀರಿ. ಇವಾಗ ಎಷ್ಟು ಸಾರಿ ಬಂದೋದ್ರೂ ನಮ್ಮ ಬೇಡಿಕೆಗಳು ಏನು ಈಡೇರಿಸ್ತಾನೆ ಇಲ್ಲ ಅವರು. ಅದಕ್ಕೆ LKG UKG ಗೌರ್ಮೆಂಟ್ ಸ್ಕೂಲ್ಗಳಿಗೆ ಕೊಡಬೇಕು ಅಂತ ಅವ್ರೆ. ಅದನ್ನೇ ನಮ್ಮ ಅಂಗನವಾಡಿ ಕೊಟ್ಟು ಅದೇ ಟ್ರೈನಿಂಗು ನಮ್ಮ ಅಂಗನವಾಡಿ ಟೀಚರ್ಗಳಿಗೆ ಕೊಟ್ಟರೆ ನಾವೇ ಅಂಗನವಾಡಿಯಲ್ಲಿ LKG UKG ಮಾಡ್ತೀರಿ, ನಮ್ಮ ಮಕ್ಕಳು ಆ ಸ್ಕೂಲ್ಗೆ ಹೋಗ್ದಂಗೆ ಇಲ್ಲೇ ಸೇಫಾಗಿರ್ತಾರೆ ಅನ್ನೋದು ನಮ್ಮ ಉದ್ದೇಶ. ಅದಕ್ಕೋಸ್ಕರ ಇಲ್ಲಿ ಸ್ಟ್ರೈಕ್ ಮಾಡ್ತಾ ಇರೋದು, ಅನಿರೀಕ್ಷಿತ ಮುಷ್ಕರ ಮಾಡಿ ಈ ಸಾರಿ ಬೇಡಿಕೆ ಈಡೇರಿಸೋ ತನಕ ನಾವು ಹೋಗಲ್ಲ ಅಂತ ಇಲ್ಲಿ ಕೂತಿರೋದು. ಅವ್ರು ಭರವಸೆ ಕೊಟ್ಬಿಡ್ತಾರಲ್ಲ, ನಾವು ಮಾಡ್ತೀರಿ ಹೋಗ್ರಿ ಅಂತ ಕಳಿಸ್ಬಿಡ್ತಾರೆ ನಮ್ಮನ್ನ. ನಾವು ಹೋದ್ಮೇಲೆ ತಿರುಗಿ ಅವ್ರು ಅದೇ ಏನು ನಮ್ಮನ್ನ ಬಗ್ಗೆ ಕೇರೆ ಮಾಡಲ್ಲ ಅವರು. ಅದಕ್ಕೆ ಇನ್ನೊಂದು ಸಾರಿ ನಾವು ಮನವಿ ಪತ್ರ ಕೊಟ್ಟು ಎಲ್ಲಾರನ್ನೂ ಸೇರಿಸಿ ತಿರುಗಿ ನಾವು ಬರೋದು, ಹಂಗಾಗ್ಬಿಟ್ಟೈತೆ. ಏನು ಸಮಸ್ಯೆ ಅದನ್ನೇ ನಾವು ಕೇಳ್ತಾ ಇರೋದು. ಇವಾಗ ನಾವಂತೂ ಎಲ್ಲ ಮನೆಕ ಪಾಯ ಹಾಕ್ದಂಗೆ ಎಲ್ಲ ಕೆಲಸ ಗೌರ್ಮೆಂಟ್ ಕೆಲಸ ಮಾಡ್ಕೊಡ್ತಿರಲ್ಲ, ನಮ್ದು ಇದೊಂದು 2 ಕೆಲಸ ಕೇಳ್ತಾ ಇರೋದು, ಮಾಡ್ಕೊಡ್ಬೇಕು ತಾನೇ ಅವರು.